2021ರಲ್ಲಿ ನಮ್ಮ ಈ ಕುಲ ಬಂದಿರೋ ಒಕ್ಕಲಿಗರಿದ್ದಾರೆ. ಅವರು ಉದ್ಯಮದಲ್ಲಿ ಹೇಗಿದ್ದಾರೆ? ಈಗ ಮೂಲತಃ ಲ್ಯಾಂಡ್ ಇತ್ತು, ಅಗ್ರಿಕಲ್ಚರ್ ಇದ್ವಿ, ಆದರೆ ಉದ್ಯಮದಲ್ಲಿ ಯಾಕೆ ನಾವು ಹಿಂದೆ ಉಳಿದಿದ್ದೀವಿ, ಬೇರೆಯವ್ರು ಬಂದು ಉದ್ಯಮ ಮಾಡ್ತಾ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಒಂದು ಸಂಸ್ಥೆ ಡೆಡಿಕೇಟೆಡ್ ಆಗಿ ಉದ್ಯಮಿಗಳಿಗೋಸ್ಕರ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾವು ಫಸ್ಟ್ ಸರ್ಕಲ್ ಸೊಸೈಟಿ ಉದ್ಯಮಿ ಒಕ್ಕಲಿಗ ಅಂತೇಳಿ 2021ರಲ್ಲಿ ಚಿಂತನೆ ಮಾಡ್ತೀವಿ. ಆ ಚಿಂತನೆ ಆದಮೇಲೆ ಫಸ್ಟ್ ಒಬ್ರು ರವಿ ನೇಗಿಲಯೋಗಿ ಅಂತ ಹೇಳಿ ಅವರು ಈ ತರ ಸಾಮಾಜಿಕ ಹೋರಾಟನ ಬಹಳ ಮಾಡ್ತಾ ಬಂದಿದ್ದಂಥ ವ್ಯಕ್ತಿ, ಅವ್ರಿಗೆ ನಾನು ಈ ತರ ಐಡಿಯಾ ಮತ್ತೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಎಲ್ಲರೂ ಒಟ್ಟಿಗೆ ಸೇರಬೇಕು, ಸಂಘಟನೆ ಮಾರ್ಕೆಟಿಂಗ್ ಮಾಡೋಕ್ಕೆ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಾಗ ಮಾತ್ರ ನಮಗೆ ಸಹಾಯ ಆದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ತುಂಬ ಸಂಘ ಸಂಸ್ಥೆಗಳಿದ್ದಾವೆ, ಯಾವ ಡೆಡಿಕೇಟೆಡ್ ಆಗಿ ಉದ್ಯಮಿ ಮಾಡೋದಕ್ಕೆ ಕಾರಣ ಇದನ್ನು ಮಾಡೋಣ ಅಂತ ನಾನು ಅವ್ರಿಗೆ ಕಾನ್ಸೆಪ್ಟ್ ಐಡಿಯಾಸ್ ಎಲ್ಲ ಹೇಳ್ತೀನಿ. ಅದಾದ ನಂತರ ನಮ್ಮ ಜಯರಾಮ್ ರಾಯ್ಪುರ ಅಂತೇಳಿ ಸೆಪ್ಟೆಂಬರಲ್ಲಿ ಸಿಗ್ತಾರೆ, ಅವ್ರಿಗೂ ಈ ಕಾನ್ಸೆಪ್ಟ್ನ ಹೇಳ್ತೀವಿ. ಅವರು ಆಗಲೂ ಅಧಿಕಾರದಲ್ಲಿ ಇರ್ತಾರೆ. ಅದಾದಮೇಲೆ ಫೆಬ್ರವರಿ 5/2 ನಮ್ಮ ಸೊಸೈಟಿ ರಿಜಿಸ್ಟ್ರೇಷನ್ಗಿಂತ ಮುಂಚೆನೆ ಒಂದು ಇನಾಗ್ರೇಷನ್ ಮಾಡ್ಕೊಡ್ತೀವಿ ಫಸ್ಟ್ ಸರ್ಕಲ್ ಅಂತೇಳಿ. ಆಗ ನೇಗಿಲೇಗಿ ಬಿಸ್ನೆಸ್ ಸೆಂಟರ್ ಆಗಬೇಕು, ಫಸ್ಟ್ ಸರ್ಕಲ್ ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಅದು ಅವಾಗ ಒಂದು ಸ್ವಲ್ಪ ಅಡಚಣೆ ಆಗ್ತದೆ. ಫಸ್ಟ್ ಒಂದು 8th ಮೀಟಿಂಗ್ನ ಕರೆದ್ರು ಯಾರು ಬರಲ್ಲ, ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಲ್ಲ. ಹೋಟ್ಲಲ್ಲಿ ಕರೀತಾ ಇದ್ವಿ, ಒಂದು 10-20 ಜನಕ್ಕೆ ಒಬ್ಬರಿಬ್ಬರು ಬರ್ತಾ ಇದ್ರು. ಈ ರೀತಿ ಒಟ್ಟಿಗೆ ಬನ್ನಿ, ಒಟ್ಟಿಗೆ ಸೇರೋಣ, ಒಟ್ಟಿಗೆ ಬೆಳೆಯೋಣ ಅನ್ನೋ ಒಂದು ಕಾನ್ಸೆಪ್ಟ್ನ ಸರ್ಕಲ್ನ ಸ್ಟಾರ್ಟ್ ಮಾಡೋಕ್ಕೆ ನಮ್ಗೆ 6 ತಿಂಗಳು ಹಿಡಿಯುತ್ತೆ. ಮೊದಲೇ ಒಂದೇ ಒಂದು ಮೀಟಿಂಗ್ ಮಾಡೋಕ್ಕೋಸ್ಕರ 6 months ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಒಂದು 80 ಜನ ಸೇರ್ಕೊಂತೀವಿ. ಆಗ ಆಗಸ್ಟ್ನಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ. ನಾವು ರಿಜಿಸ್ಟ್ರೇಟ್ ಮಾಡ್ಬೇಕಾದ್ರೆ ಇಂಟೆನ್ಷನ್ ಏನಿತ್ತು, ಒಂದು ಡೆಮೊಕ್ರೆಟಿಕ್ ಆಗಿರಲಿ. ನಾಳೆ ನಾನು ಪ್ರೆಸಿಡೆಂಟ್ ಆಗಿರ್ಬೋದು, ನಾಳೆ ಇನ್ನೊಬ್ರು ಆಯ್ಕೆಯಾಗಿ ಇನ್ನೊಬ್ರು ಪ್ರೆಸಿಡೆಂಟ್ ಆಗಿರ್ಬೋದು. ಯಾವಾಗ ಜನ ಇದು ಡೆಮೊಕ್ರೆಟಿಕ್ ಇರ್ತದೆ, ಮೆಂಬರ್ಗಳಿಗೆ ಪವರ್ ಇರ್ತದೆ, ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಸೊಸೈಟಿನೇ ಬೆಸ್ಟ್ ಅಂತೇಳಿ ನಾವು ಸೊಸೈಟಿ ಆರ್ಗನೈಸೇಷನ್ ರಿಜಿಸ್ಟರ್ ಮಾಡ್ಕೊತೀವಿ. ಆಗ ಟ್ರಸ್ಟ್ ಆಗಲಿ, ಪ್ರೈವೇಟ್ ಲಿಮಿಟೆಡ್ ಆಗಲಿ, ಬೋರ್ಡ್ ಆಗಲಿ ನಾವೇನು ಮಾಡ್ಕೊಳ್ಳಲ್ಲ. ಇಲ್ಲಿ ಒಟ್ಟು 16 ಕಾನ್ಸೆಪ್ಟ್ ಇರುತ್ತೆ. 16 ಕಾನ್ಸೆಪ್ಟ್ನು ನಾನೇ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ 6 ಕಾನ್ಸೆಪ್ಟ್ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ನಾನು ಇಲ್ಲಿವರೆಗೂ ಬಿಫೋರ್ ರಿಜಿಸ್ಟ್ರೇಷನ್ ಹೇಳಿದೆ. ಯಾಕೆ ಅಂದರೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ಅದಕ್ಕೆ ರಿಸರ್ಚ್ ಮಾಡೋಂಥದ್ದು, ಟೈಮ್ ಸ್ಪೆಂಡ್ ಮಾಡೋಂಥದ್ದು, ಟೈಮ್ ಕೊಡೋಂಥದ್ದು ಭಾಳ ಮುಖ್ಯ. ರಿಜಿಸ್ಟ್ರೇಷನ್ ಆದಮೇಲೆ ಇದು ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ. ಒಂದನೇ ಎಕ್ಸ್ಪೋ ಮಾಡ್ತೀವಿ. ಉದ್ಯಮಿಗಳು ಹೆಚ್ಚು ಕಮ್ಮಿ ಒಂದು 3,000 to 4,000 ಜನ ಬರ್ತಾರೆ. ಅದು 2022ರಲ್ಲಿ. 2ನೇ ಎಕ್ಸ್ಪೋ ಮಾಡ್ತೀವಿ, 10,000 ಜನ ಬರ್ತಾರೆ. 3ನೇ ಎಕ್ಸ್ಪೋ ಮಾಡ್ತೀವಿ, 39,000 ಜನ ಬರ್ತಾರೆ. ಏನಕ್ಕೆ ಇದು ರೈಸ್ ಅಂತ ಕತೆ ಹೇಳ್ತಿದ್ದೀನಿ ಅಂದರೆ, ಯಾವುದೋ ಇನ್ಸ್ಟಿಟ್ಯೂಟ್ ಇಷ್ಟು ಫಾಸ್ಟಾಗಿ ಇಷ್ಟು ಗ್ರೋತ್ ಆಯಿತು ಅಂದಾಗ ಅದು ಮೆಂಬರ್ಗಳಿಗೆ ಏನೋ ಒಂದು ಅನುಕೂಲ ಇದೆ, ವಿನ್ ಸಿಚುವೇಶನ್ ಇದೆ, ಅವ್ರಿಗೆ ಅನುಕೂಲ ಆಗ್ತಿದ್ರೆ ಜನ ಬರ್ತಾರೆ. ಸೊ ಈ ರೀತಿ ಸಕ್ಸಸ್ ಕಂಡಿದ್ದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ 2 ದೊಡ್ಡ ಮೀಟಿಂಗ್ ಅಂತಂದರೆ, ಒಂದು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು ಮಾಡಿದಾಗ ಒಂದು 40,000 ಜನ ಸೇರಿರ್ತಾರೆ. ಅಂಬರೀಷ್ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಒಂದು 5,000 ಜನ ಸೇರಿರ್ತಾರೆ. ಈ ಕಾರ್ಯಕ್ರಮಕ್ಕೆ ವಿತೌಟ್ ವಾಲಂಟಿಯರ್, ವಿತೌಟ್ ಅಮೌಂಟ್ 39,000 ಬರೋದು ಒಂದು ದೊಡ್ಡ ಸಾಧನೆ ಆಗಿ ಹೋಗುತ್ತೆ. ಅದು ಜನವರಿ ಲಾಸ್ಟ್ ಇಯರ್ 3-4-5ಕ್ಕೆ ನಾವು ಒಂದು ಎಕ್ಸ್ಪೋ ಅಂತ ಮಾಡಿರ್ತೀವಿ. ಸೊ ಈ 3 ಎಕ್ಸ್ಪೋ ನಾವೇ ಮಾಡಿರ್ತೀವಿ. ಯಾರು ಫಸ್ಟ್ ಸರ್ಕಲ್ ಸೊಸೈಟಿಯಿಂದ 22, 24, 25 ಏನು ಮಾಡಿರ್ತೀವಿ, 3 ಎಕ್ಸ್ಪೋನು ನಾವು ಮಾಡಿರ್ತೀವಿ. ಅಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ, ಸ್ಟಾಲ್ಗಳನ್ನ ಇಟ್ಟಿರ್ತೀವಿ. ಹಾಗಿದ್ದಾಗ ಸೊಸೈಟಿಗಳಲ್ಲಿ ಗೊತ್ತಲ್ಲ, ಈ ಫಸ್ಟ್ ಇದ್ದ ಸೆಕ್ರೆಟರಿ ಟ್ರೆಷರ್ಗಳು ಅಷ್ಟು ಗಮನ ಕೊಡಲ್ಲ, ಕೆಲಸ ಮಾಡ್ತಾ ಇರಲ್ಲ. ಸೊ ಅವಾಗ ಒಂದು ಪೀರಿಯಡ್ ಚೇಂಜ್ ಆಗ್ತಾರೆ. ನನ್ನ ಮೇಲೆ ವಿರುದ್ಧವಾಗಿ ಇವಾಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂತಂದ್ರೆ, ಈ ಸೊಸೈಟಿನ ಸ್ಟೇ ತಂದಿದ್ದಾರೆ. ಯಾರು ಸ್ಟೇ ತಂದಿದ್ದಾರೆ? ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತ 25 ರಿಜಿಸ್ಟರ್ ಮಾಡ್ಕೊಂಡು, ಆ ಹೆಸರಲ್ಲಿ ಇವಾಗ ಅವರು ಬ್ರ್ಯಾಂಡ್ ವ್ಯಾಲ್ಯೂ ಮಾಡ್ಕೊಂಡು ಜನವರಿ 9, 10 ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಐಡಿಯಾನೇ ತಗೊಂಡು, ನಮ್ಮ ಐಡಿಯಾಲಜಿ, ನಮ್ಮ ಕಾನ್ಸೆಪ್ಟ್ನೇ ತಗೊಂಡು ಯಾರು ಹೊಸದಾಗಿ ರಿಜಿಸ್ಟರ್ ಮಾಡಿರೋರು ಒರಿಜಿನಲ್ ಸೊಸೈಟಿಗೆ ಸ್ಟೇ ತಂದಿದ್ದಾರೆ. ನಮ್ಮ ಪ್ರಶ್ನೆ, ನೀವು ಸೊಸೈಟಿಗೆ ಸ್ಟೇ ತಂದ್ಮೇಲೆ ಈ ಕಾರ್ಯಕ್ರಮ 9, 10 ಅನ್ನೋದಕ್ಕೆ ಹೇಗೆ ಮಾಡೋಕ್ಕಾಗತ್ತೆ? ಈ ಕಾರ್ಯಕ್ರಮನ 4th ಎಡಿಷನ್ ಅಂತ ಹಾಕಿ ಸೇಮ್ ಬ್ರ್ಯಾಂಡ್, ಸೇಮ್ ಲೋಗೋ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, ಒಂದು ಮಾಡ್ಕೊ ಬಂದಂತ ನಾನು ಫೌಂಡರ್ ಆಗಿ, ಪ್ರೆಸಿಡೆಂಟ್ ಆಗಿ, ಎಫರ್ಟ್ ಹಾಕಿ, ಶ್ರಮಪಟ್ಟು ಸಕ್ಸಸ್ ಆದ್ಮೇಲೆ ಡೀರೇಲಿಂಗ್ ಮಾಡಿ ಪ್ಯಾರಲಲ್ ಇಲ್ಲೀಗಲ್ ಆಗಿ ಎಂಟಿಟಿನ ಎಷ್ಟು ಚೆನ್ನಾಗಿ ಅವರು ಮಾಡ್ತಾರೆ ಅಂದ್ರೆ, ನಮ್ದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡ್ಕೊತಾರೆ. ಆ ಟ್ರಸ್ಟ್ ಅಲ್ಲಿ ಯಾರು ಈಗ ನಾವು ಚಂದ್ರಪ್ಪ, ಅಂಬರೀಷ್ ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಮಾಡಿರ್ತೀನಿ ನಮ್ಮ ಸೆಕೆಂಡ್ ಇವೆಂಟ್ ಆದ್ಮೇಲೆ. ಆ ಅಂಬರೀಷ್ ನನಗೆ ಎಷ್ಟೊಂದು ಸಲ ಹೇಳ್ತಾರೆ, ಯಾಕೆ ಸರ್ ಕೈಯಿಂದ ದಿನಕ್ಕೆ 16 ಗಂಟೆ 20 ಗಂಟೆ ಕೆಲಸ ಮಾಡ್ತೀರಾ, ಇಷ್ಟೊಂದು ದುಡ್ಡು ಯಾಕೆ ಆಗ್ತಾ ಇದ್ದೀರಾ ಅಂತ ನನ್ಗೆ ಹೇಳ್ತಾ ಇರ್ತಾರೆ. ಆ ವ್ಯಕ್ತಿನೇ ಇವತ್ತು ನನ್ನ ಮೇಲೆ ಏನೋ ಈಗ ಸೊಸೈಟಿಗೆ ಸ್ಟೇ ತರಕ್ಕೆ ಮಾಡಿರೋದು. ಇನ್ನು ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಚಂದ್ರಪ್ಪ ಅಂತ ಇದ್ರು.
ನವೆಂಬರ್ಲಿ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ನೋಡಿ ಸರ್ ಇದು ಒಂದು ಫ್ಯಾಮಿಲಿಗೆ ಶಿಫ್ಟ್ ಆಗಿ ಹೋಗ್ತಾ ಇದೆ, ರಾಜಕೀಯ ಇದ್ರೊಳಗೆ ಬೆರೆಸ್ತಾ ಇದೆ, ರಾಜಕೀಯ ಬಂದಾಗ ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗುತ್ತೆ ಸೊಸೈಟಿ ನಡೆಸೋಕ್ಕೆ ಅಂದ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತಾರೆ ನನಗೆ. ನೋಡಿ ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ವಿಟೇಷನ್ ಒಳಗಡೆ ಇದ್ದಾರೆ. ನಾನು ಅವತ್ತು ಫಸ್ಟ್ ಅವ್ರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿ ಏನು ಅಧಿಕಾರದಲ್ಲಿ ಇದ್ರು ಜಯರಾಮ್ ಸರ್ ಅವರಿಗೆ ಕ್ವಶನ್ ಕೇಳ್ತೀನಿ, ಸರ್ ಇದು ಒಂದು ಫ್ಯಾಮಿಲಿಗೆ ಆಗ್ತಾ ಇದೆ, ಅದು ಅಷ್ಟು ಚೆನ್ನಾಗಿರಲ್ಲ ಸರ್, ಬೇಡ. ಒಂದು ಉದ್ಯಮಕ್ಕೋಸ್ಕರ ಮಾಡಿದ್ದೀವಿ ನಾವು, ಬಿಜೆಪಿ ಕಾಂಗ್ರೆಸ್ JDS ಅನ್ನೋದು ಬೇಡ. ನೀವು ಚೀಫ್ ಮಿನಿಸ್ಟರ್ ಆಗಿ ನಮ್ಗೆ ಬಹಳ ಸಹಾಯ ಮಾಡಿದ್ದೀರಾ, ಜೊತೆಗೆ ನಿಂತಿದ್ದೀರಾ, ನೀವು ಅಧಿಕಾರದಲ್ಲಿ ಇದ್ದು ಜೊತೆ ನಿಂತಿದ್ದೀರಾ, ಇದು ಬೇಡ ಅಂತ ಹೇಳ್ತೀವಿ. ಕಾರ್ಯಕ್ರಮ 39,000 ಬಂದ ಸಕ್ಸಸ್ ಆದ್ಮೇಲೆ ಅವರು ಕರೆದು ನೀನು ಪ್ರೆಸಿಡೆಂಟ್ ಬೇಡ, ನಾನು ಚೀಫ್ ಮಿನಿಸ್ಟರ್ ಬೇಡ ಅಂತ ಹೇಳ್ತಾರೆ. ಆಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ ಇದು ಕಾನ್ಸೆಪ್ಟೇ ಹೊಸ, ಅದು ಐಡಿಯಾ ಹೊಸದು, ನನ್ನ ತಲೆ ಒಳಗಡೆ ಇರೋದ್ರಿಂದ ಇದು ಬೇರೆ ಕೈಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ನಾನು ಆಗ್ಬೇಕಾದ್ರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, 22ರಿಂದ 28 ನಾನು 6 ವರ್ಷ ಆಗಿರ್ತೀನಿ, ಇದಕ್ಕೊಂದು ಬುನಾದಿ ಹಾಕೊಡ್ತೀನಿ, ಇದು 100ರಿಂದ 500 ವರ್ಷದವರೆಗೂ ಇರುತ್ತೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು 3,000-4,000 ಕೋಟಿ ವಹಿವಾಟಾಗಿದೆ ನಮ್ಮ ಮೆಂಬರ್ ಒಳಗಡೆ. ನಾವೇನು ಯಾರಿಗೇನು ಮಾಡಿಲ್ಲ, ಇವ್ರಿಗೆ ಪರಿಚಯ ಮಾಡಿಕೊಟ್ಟೆ, ಅವ್ರಿಗೆ ನಾನು ಅವ್ರ ಪರಿಚಯ ಮಾಡಿಕೊಟ್ಟೆ, ಒಟ್ಟಿಗೆ ಸಿಕ್ಕಿದ್ವಿ, ಅವಾಗ ಅವ್ರ ಬಿಸ್ನೆಸ್ ಬೆಳೀತು. ಇಂಥ ಒಳ್ಳೆ ಸಂಸ್ಥೆನ ನಾವು ಬೇಡ, ಬೇರೆಯವ್ರ ಕೈಲಿ ಮಾಡೋಕ್ಕಾಗಲ್ಲ. ಒಟ್ಟು 16 ಕಾನ್ಸೆಪ್ಟಲ್ಲಿ ಈಗ 6 ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದ್ದೀವಿ ಸರ್. ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಆ ಸೆಕ್ಟರ್ ಕೌನ್ಸಿಲ್ನ ನಮ್ಮ ಕಮ್ಯುನಿಟಿಲಿ ನಾವು ಮಾಡಿದ್ದು ನೋಡಿ ಲಿಂಗಾಯತರು ಮತ್ತೆ ಬೇರೆಯವರೆಲ್ಲ ನಮ್ಮನ್ನ ಸರ್ ಅದು ಹೇಗೆ ನಮ್ಗೆ ಗೈಡ್ ಮಾಡಿ ಅನ್ನೋ ಒಂದು ಮಟ್ಟಕ್ಕಿರ್ತದೆ. ಸೆಕ್ಟರ್ ಕೌನ್ಸಿಲಲ್ಲಿ ಒಂದು ಸೆಕ್ಟರ್ ಒಳಗಡೆ ರಿಯಾಲಿಟಿ ಒಳಗಡೆ ನಾವು ಹೆಂಗೆ ಸೇರಿ ಕೊಲಾಬ್ರೇಷನ್ ಬಿಸ್ನೆಸ್ ಮಾಡ್ಬೋದು ಅಂತ ಕಾನ್ಸೆಪ್ಟ್ ಒಂದು. FC ನೆಕ್ಸ್ಟ್ ಅಂತ ಇವತ್ತು ನಾವು